ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 8th ಕ್ಲಾಸ್ ಸೈನ್ಸ್ ಚಾಪ್ಟರ್ 5 ಫ್ರಿಕ್ಷನ್ ಅಂದರೆ ಘರ್ಷಣೆ, ಅದರದ್ದು ಡೈರೆಕ್ಟು ಇಂಡೈರೆಕ್ಟ್ ಮತ್ತು CET MCQ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಸೇಮ್ 8th ಕ್ಲಾಸ್ ಸೈನ್ಸಿಂದನೇ ಚಾಪ್ಟರ್ 7 ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಅಂದರೆ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ, ಇದ್ರದ್ದು ಡೈರೆಕ್ಟ್ ಮತ್ತು ಈಸಿ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, ಬಿಫೋರ್ ಸ್ಟಾರ್ಟಿಂಗ್ ದಿಸ್, ಇದು ಯೂಶ್ವಲಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಮತ್ತು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ, ಮತ್ತು ಹೈಸ್ಕೂಲ್ ಯಾರು ಓದ್ತಿರ್ತಾರೆ ಅವ್ರಿಗೆ, ಕನ್ನಡ ಮೀಡಿಯಮಿಂದ ಬಂದಿರೋರಿಗೆ ಸೈನ್ಸ್ ಕಷ್ಟ ಅನಿಸುತ್ತೆ ಅವ್ರಿಗೆ. ಆ್ಯಂಡ್ ನನ್ನದೇ ಇನ್ನೊಂದು ಸೈನ್ಸ್ ವಂಡರ್ ಅಂತ ಚಾನಲ್ ಇದೆ, ಅದರದ್ದು ಲಿಂಕನ್ನು ನಾನು ಕೊಟ್ಟಿರ್ತೀನಿ. ಅಲ್ಲೋಗಿ ನೀವು ಈ ಪಾಠದ್ದು ಕಂಪ್ಲೀಟ್ ಕನ್ನಡ ಎಕ್ಸ್ಪ್ಲನೇಷನನ್ನು ನೋಡ್ಬೋದು. ಓಕೆ, ಲೆಟ್ಸ್ ವಿ ಸ್ಟಾರ್ಟ್ ದ ಫಸ್ಟ್ ಕ್ವಶನ್. ವಾಟ್ ಈಸ್ ಕನ್ಸರ್ವೇಷನ್? ಸಂರಕ್ಷಣೆ ಎಂದರೇನು? ಇಲ್ಲಿ ಕನ್ಸರ್ವೇಷನ್ ಅಂದರೆ ಸಂರಕ್ಷಣೆ ಅಂತ. ಓಕೆ, ಸಿ ದ ಆನ್ಸರ್. Conservation is the act of protecting and managing natural resources like minerals, water and wildlife to ensure they are available for future generation. ಹಾಗಂದ್ರೇನು? ಇಲ್ಲಿ ಕನ್ಸರ್ವೇಷನ್ ಇಸ್ ದ ಆ್ಯಕ್ಟ್ ಆಫ್ ಪ್ರೊಟೆಕ್ಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ನ್ಯಾಚುರಲ್ ರಿಸೋರ್ಸಸ್. ಇಲ್ಲಿ ಸಂರಕ್ಷಣೆ ಅಂದರೆ ವನ್ಯಜೀವಿಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಅವುಗಳನ್ನು ರಕ್ಷಿಸುವಂತಹ ಒಂದು ಕಾರ್ಯ. ವನ್ಯಜೀವಿಗಳು ಅಂದರೆ ಯಾವುದ್ಯಾವುದು? ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಇನ್ಕ್ಲೂಡಿಂಗ್. ಮತ್ತು ಮ್ಯಾನೇಜಿಂಗ್ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳು. ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಇಲ್ಲಿ ನಿಸರ್ಗದಲ್ಲಿ, ಪರಿಸರದಲ್ಲಿ, ವಾತಾವರಣದಲ್ಲಿ ಇರುವಂತಹ ಮಿನರಲ್ಸ್ ಇರ್ಬೋದು, ಅಂದರೆ ಖನಿಜಗಳು, ನೀರು ಮತ್ತು ವೈಲ್ಡ್ ಲೈಫ್ ಅಂದರೆ ವನ್ಯಜೀವಿಗಳು. ಇವೆಲ್ಲವನ್ನು ಟೋಟಲ್ ಆಗಿ ಹೇಳಬೇಕು ಅಂದರೆ ನಮ್ಮ ಭೂಮಿಯ ಮೇಲೆ ಇರುವಂತಹ ವಸ್ತುಗಳನ್ನು ಸಂರಕ್ಷಿಸುವಂತಹ ಒಂದು ವಿಧಾನವನ್ನೇ ನಾವು ಕನ್ಸರ್ವೇಷನ್ ಅಂತ ಕರಿತೀವಿ. ಸಂರಕ್ಷಣೆ. ನಮಗೆ ಭೂಮಿ ಮೇಲೆ ಏನೇನಿದೆ ಅದೆಲ್ಲ ಬೇಕು, ಅದನ್ನೆಲ್ಲ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಪ್ರೊಟೆಕ್ಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್. ಪ್ರೊಟೆಕ್ಟ್ ಅಂದರೆ ಸಂರಕ್ಷಣೆ ಮಾಡೋದುವೆ, ಮತ್ತು ಅದನ್ನು ನಿರ್ವಹಿಸೋದು ಮ್ಯಾನೇಜಿಂಗ್. ನಿರ್ವಹಣೆ ಮಾಡಬೇಕು, ಅದನ್ನು ಮ್ಯಾನೇಜಿಂಗ್ ಮಾಡುವಂತಹ ಒಂದು ಕೆಪಾಸಿಟಿಯನ್ನೇ ನಾವು ಕನ್ಸರ್ವೇಷನ್. ಟು ಎನ್ಶ್ಯೂರ್ ದೇ ಆರ್ ಅವೈಲೇಬಲ್ ಫಾರ್ ಫ್ಯೂಚರ್ ಜನ್ರೇಷನ್. ಅದಲ್ಲದೆ ಏನು, ಅದನ್ನು ಸಂರಕ್ಷಣೆ ಮಾಡೋದಲ್ಲದೆ ಅವುಗಳನ್ನು ನಾವು ಮುಂದಿನ ಭವಿಷ್ಯದ ಪೀಳಿಗೆಗಳಿಗೆ ಸಿಗುವಂತೆ ನೋಡ್ಕೋಬೇಕು. ನಾವು ಮಾತ್ರ ನೀರನ್ನು ಉಪಯೋಗಿಸಿ ಅದನ್ನು ತುಂಬ ವೆಚ್ಚ ಮಾಡಿ ಖನಿಜಗಳನ್ನು ಯೂಸ್ ಮಾಡಿ ಮುಂದಿನ ಪೀಳಿಗೆಗೆ ಅದನ್ನು ಮುಗಿದು ಹೋಗುವ ರೀತಿಯಲ್ಲಿ ನಾವು ಉಪಯೋಗಿಸಬಾರ್ದು. ಮುಂದಿನ ಪೀಳಿಗೆಗೂ ಸಾಕಾಗುವಷ್ಟು, ಅವರಿಗೂ ಬೇಕಾಗುವಷ್ಟು ನಾವು ಅದನ್ನು ಸಂರಕ್ಷಣೆ ಮಾಡುವಂತಹ ಅವಶ್ಯಕತೆ ಇರುತ್ತೆ. ಇವುಗಳೆಲ್ಲವನ್ನು ನಾವು ಕನ್ಸರ್ವೇಷನ್, ಸಂರಕ್ಷಣೆ ಅಂತ ಕರಿತೀವಿ. ನೀರು ನಾವೇ ಯಥೇಚ್ಛವಾಗಿ ಯೂಸ್ ಮಾಡಿ ವೇಸ್ಟ್ ಮಾಡೋದು, ಖನಿಜಗಳನ್ನು ಯಥೇಚ್ಛವಾಗಿ ಯೂಸ್ ಮಾಡೋದು, ಆವಾಗ ಮುಂದಿನ ಪೀಳಿಗೆಗೆ ಅದು ಇರೋದಿಲ್ಲ. ಓಕೆ, ಸಿ ದ ಪಿಕ್ಚರ್. ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಇಲ್ಲಿ ಬಯೋ ಅಂದರೆ ಜೀವಿಗಳು. ಓಕೆನಾ, ಇಲ್ಲಿ ಎಲ್ಲ ಇರುತ್ತೆ ಈ ಪಿಕ್ಚರಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ನೀವು. ಸಾಮಾನ್ಯವಾಗಿ ಕಾಡು ಪ್ರಾಣಿಗಳಿದೆ, ಜಿಂಕೆ ಇದೆ, ನೀರಿದೆ, ನೀರಿನೊಳಗೆ ಮೀನಿದೆ, ಆಮೇಲೆ ಆನೆ ಇದೆ, ಈ ಟೋಟಲ್ ಭೂಮಿ, ಆಮೇಲೆ ಸೂರ್ಯನ ಬೆಳಕು ಎಲ್ಲ, ಈ ಭೂಮಿ ಮೇಲೆ ಏನೇನಿರುತ್ತೆ ಅವೆಲ್ಲವನ್ನು ಕಾಡಿರ್ಬೋದು, ಕಾಡನ್ನು ಸಂರಕ್ಷಣೆ ಮಾಡೋದು, ಈ ಬೆಟ್ಟ ಗುಡ್ಡಗಳು ಇವುಗಳನ್ನೇ ಖನಿಜಗಳು ಅಂತೀವಿ. ಇವೆಲ್ಲವನ್ನು ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿ ಮಾನವನಿಗೆ ಇರುತ್ತೆ. ಯಾಕಂದರೆ ಮಾನವ ಅವುಗಳಿಂದ ಉಪಯೋಗವನ್ನು ಪಡ್ಕೊಳ್ತಿದ್ದಾನೆ, ಅದಕ್ಕೋಸ್ಕರ. ಓಕೆ, ಸಿ ದ ಸೆಕೆಂಡ್ ಕ್ವಶನ್. ವಾಟ್ ಈಸ್ ಡಿಫಾರೆಸ್ಟೇಷನ್? ಡಿಫಾರೆಸ್ಟೇಷನ್ ಅಂದರೆ ಏನು? ಕನ್ನಡದಲ್ಲಿ ಡಿಫಾರೆಸ್ಟೇಷನ್ ಅಂದರೆ ಅರಣ್ಯನಾಶ ಎಂದರೇನು? ಓಕೆ, ಡಿಫಾರೆಸ್ಟೇಷನ್ ಮೀನ್ಸ್ ಅರಣ್ಯನಾಶ. ಫಾರೆಸ್ಟೇಷನ್ ಅಂದರೆ ಅರಣ್ಯೀಕರಣ, ಡಿಫಾರೆಸ್ಟೇಷನ್ ಅಂದರೆ ಅರಣ್ಯವನ್ನು ನಾಶ ಮಾಡೋದು. ಈಗ ಎಷ್ಟೊಂದು ಕಾಡುಗಳಿತ್ತು, ಕಾಡನ್ನು ನಾಶ ಮಾಡಿ ಊರನ್ನಾಗಿ ಪರಿವರ್ತಿಸ್ತಿದ್ದಾರೆ. ಕಾಡಿನಲ್ಲಿರುವ ಮರಗಳನ್ನು ಕಡಿದು ಅದನ್ನು ಮಾನವ ಯೂಸ್ ಮಾಡ್ಕೊಳ್ತಿದ್ದಾನೆ, ಅದನ್ನೇ ಅರಣ್ಯನಾಶ ಅಂತ ಕರಿತೀವಿ ಇಲ್ಲಿ. ಸಿ ದ ಆನ್ಸರ್. ವಿ ನೋ ದಟ್
deforestation means clearing of forest and using that land for other purposes. Trees in the forest are cut for some of the purposes. ಇಲ್ಲಿ ಅರಣ್ಯನಾಶ ಅಂದರೆ ಎರಡು ಉದ್ದೇಶ ಇರುತ್ತೆ. ನಾವು ಅರಣ್ಯನಾಶವನ್ನು ಎರಡು ಉದ್ದೇಶಕ್ಕೆ ಮಾಡ್ತೀವಿ. ಒಂದು, ಡಿಫಾರೆಸ್ಟೇಷನ್ ಮೀನ್ಸ್ ಕ್ಲಿಯರಿಂಗ್ ಆಫ್ ಫಾರೆಸ್ಟ್ ಆ್ಯಂಡ್ ಯೂಸಿಂಗ್ ದಟ್ ಲ್ಯಾಂಡ್ ಫಾರ್ ಅದರ್ ಪರ್ಪಸ್. ಒಂದು ಉದ್ದೇಶ ಏನು, ಕಾಡಿನಲ್ಲಿರುವ ಮರಗಳನ್ನು ಕ್ಲಿಯರ್ ಮಾಡಿ ಅಂದರೆ ತೆರವುಗೊಳಿಸಿ ಅದನ್ನು ಕಟ್ ಮಾಡಿ ಅದನ್ನು ಬೇರೆ ಮಾನವನ ಉಪಯೋಗಕ್ಕೆ ಬೇರೆ ಒಂದು ಪರ್ಪಸ್ಗೆ ಉದ್ದೇಶಗಳಿಗೆ ಬಳಸಿಕೊಳ್ಳೋದು. ಅದಲ್ಲದೆ ಟ್ರೀಸ್ ಆರ್ ಇನ್ ದ ಫಾರೆಸ್ಟ್ ಆರ್ ಕಟ್ ಫಾರ್ ಸಮ್ ಆಫ್ ದ ಪರ್ಪಸಸ್. ಅದಲ್ಲದೆ ಕಾಡಿನಲ್ಲಿರುವ ಕೆಲವು ಮರಗಳನ್ನು ಅವರ ಸ್ವಂತ ಉಪಯೋಗಕ್ಕೆ ಉದ್ದೇಶಗಳಿಗೆ ಬಳಸಿಕೊಳ್ಳೋದಕ್ಕೋಸ್ಕರ ಕಾಡನ್ನು ನಾಶ ಮಾಡೋದು. ಒಂದು, ಆ ಕಾಡಿನಲ್ಲಿರುವ ಮರಗಳನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಕಾಡನ್ನು ನಾಶ ಮಾಡ್ತಾರೆ. ಎರಡನೇದು, ಆ ಕಾಡನ್ನು ಕಡಿದು ಆ ಭೂಮಿಯನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಕಾಡನ್ನು ನಾಶ ಮಾಡ್ತಾರೆ. ಇವೆರಡೂ ಉದ್ದೇಶಗಳಿಂದ ಕಾಡನ್ನು ನಾಶ ಮಾಡುವಂತಹ ಸಂದರ್ಭವನ್ನೇ ಅರಣ್ಯನಾಶ ಅಂತ ಕರಿತೀವಿ. ಓಕೆ, ಪಿಕ್ಚರ್ ನೋಡಿ, ಇಲ್ಲಿ ನೋಡಿ, ಇಲ್ಲೆಲ್ಲ ಕಾಡಿದೆ, ಹೌದಾ? ಇಲ್ಲಿಂದ ನಾಶ ಮಾಡ್ಕೊಂಬಂದಿರೋದು ಇದು. ಇಲ್ಲೆಲ್ಲ ಕಾಡಿಲ್ಲ, ಇಲ್ಲಿ ನಾಶ ಆಗೋಗಿದೆ. ಎಲ್ಲ ಕಾಡನ್ನು ಕಡಿದು ಲ್ಯಾಂಡ್, ಭೂಮಿಯನ್ನು ಅವರಿಗೆ ಅಗ್ರಿಕಲ್ಚರ್ಗಿರ್ಬೋದು, ಕೈಗಾರಿಕೆಗೆ ಅಥವಾ ಮನೆ ಕಟ್ಟೋದಕ್ಕಿರ್ಬೋದು, ಇಲ್ಲಿ ಕಾಡನ್ನು ನಾಶ ಮಾಡಿದ್ದಾರೆ. ಇಲ್ಲೂ ನೋಡಿ, ಈ ಕಡೆ ಇಲ್ಲಿ ಕಾಡಿದೆ, ಇಲ್ಲೆಲ್ಲ ಖಾಲಿ ಇದೆ. ಮರಗಳನ್ನು ಕಡಿದಿರೋದು ಯಾವುದಾದ್ರೂ ಅವರ ಸ್ವಂತ ಉಪಯೋಗಕ್ಕೆ ಮರಗಳನ್ನು ಕಡಿದಿರೋದು ಇಲ್ಲೆಲ್ಲ. ಇದನ್ನು ಅರಣ್ಯನಾಶ. ಇದೆಲ್ಲ ಆ್ಯಕ್ಚುಲಿ ಇಲ್ಲೆಲ್ಲ ಫಾರೆಸ್ಟ್ರಿ, ಇಲ್ಲೆಲ್ಲ ಖಾಲಿಯಾಗಿದೆ ಅಂದರೆ ಮರಗಳನ್ನು ಕಡ್ಕೊಂಡ್ಬಿಟ್ಟಿದ್ದಾರೆ ಅವರ ಉಪಯೋಗಕ್ಕಾಗಿ. ಇವೆರಡೂ ಉದ್ದೇಶಕ್ಕೆ, ಇದು ಭೂಮಿಗಾಗಿ ಮರ ಕಡಿದಿರೋದು, ಇದು ಮರಗಳನ್ನೇ ಅವರ ಉಪಯೋಗಕ್ಕೆ ಬಳಸ್ಕೊಳ್ಳೋದಕ್ಕೆ ಕಡಿದಿರೋದು. ಇದೆರಡೂ ಉದ್ದೇಶಕ್ಕೆ ಅರಣ್ಯನಾಶ ಉಂಟಾಗುತ್ತೆ. ಸಿ ದ ಥರ್ಡ್ ಕ್ವಶನ್. ಡಿಫೈನ್ ಡ್ರಾಟ್ಸ್. ಡ್ರಾಟ್ಸ್ ಅಂದರೆ ಏನು ಕನ್ನಡದಲ್ಲಿ? ಡಿಫೈನ್ ಡ್ರಾಟ್ಸ್. ಡ್ರಾಟ್ಸ್ ಅಂದರೆ ಈ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಬರಗಾಲ ಅಂತ ನಾವೇನು ಕರಿತೀವಿ. ನೀರು ಬರದೇ ಭೂಮಿ ಒಣಗಿ ಅದು ಸೀಳ್ ಬಿಟ್ಕೊಂಡ್ರೆ ಅದನ್ನು ಬರಗಾಲ ಅಂತ ಕರಿತೀವಿ. ಯಾವುದೇ ಬೆಳೆಯನ್ನು ಬೆಳೆಯೋದಕ್ಕಾಗೋದಿಲ್ಲ, ಅದನ್ನು ಬರಗಾಲ ಅಂತ ಕರಿತೀವಿ. ಓಕೆ, ಬರ ಅಂತ ಕನ್ನಡದಲ್ಲಿ. ಡ್ರಾಟ್ಸ್ ಅಂದರೆ ಬರ. ಡಿಫೈನ್ ಡ್ರಾಟ್ಸ್. ಬರವನ್ನು ವ್ಯಾಖ್ಯಾನಿಸಿ. ಸಿ ದ ಆನ್ಸರ್. The increase in temperature on the earth disturb the water cycle and may reduce rainfall. This could cause droughts. ಬರ ಹೇಗೆ ಸಂಭವಿಸುತ್ತೆ? ಬರಗಾಲ ಯಾವುದರಿಂದ ಬರುತ್ತೆ? ಭೂಮಿಯ ಮೇಲ್ಮೈ ಉಷ್ಣತೆ ಹೆಚ್ಚಳದಿಂದ ಜಲಚಕ್ರ ತೊಂದರೆಯನ್ನುಂಟು ಆಗಿ ಆ ಮಳೆ ಕಡಿಮೆಯಾಗಿ ಅದರಿಂದ ಬರಕ್ಕೆ ಕಾರಣವಾಗಬಹುದು. ಇನ್ಕ್ರೀಸ್ ದ ಟೆಂಪರೇಚರ್ ಆನ್ ದ ಅರ್ತ್. ಭೂಮಿಯ ಮೇಲೆ ವಾತಾವರಣದಲ್ಲಿ ಉಷ್ಣತೆ ಜಾಸ್ತಿ ಆದಾಗ ವಾಟರ್ ಸೈಕಲ್ ಅಂದರೆ ಜಲಚಕ್ರ. ವಾಟರ್ ಸೈಕಲ್ ಅಂತ ಏನು ಕರಿತೀವಿ ಅಂದರೆ, ವಾಟರ್ ಸೈಕಲ್ ನಿಮಗೆ ಗೊತ್ತಿರ್ಬೋದು, ಜಲಚಕ್ರ ಅದು ಹೇಳ್ತೀನಿ. ಅದರಲ್ಲಿ ವ್ಯತ್ಯಯ ಉಂಟಾಗಿ ಮಳೆಯಾಗದೇ ಇದ್ದರೆ ಬರಗಾಲ ಬರುತ್ತದೆ ಅಥವಾ ಬರಗಾಲ ಸಂಭವಿಸುತ್ತದೆ. ಇಲ್ಲಿ ವಾಟರ್ ಸೈಕಲ್ ಅಂದರೆ ಸಿಂಪಲಾಗಿ ಹೇಳ್ತೀನಿ, ಮಳೆ ಭೂಮಿಗೆ ಬರಬೇಕು, ಭೂಮಿ ಆ ನೀರನ್ನು ಹೀರ್ಕೊಂಡು ಭೂಮಿಯ ತಳಭಾಗದಲ್ಲಿ ಇಟ್ಕೊಳ್ಳುತ್ತೆ. ಅದರಿಂದ ನದಿ, ಸಾಗರಗಳು ಸೇರುತ್ತೆ. ಮತ್ತು ಸಾಗರದಲ್ಲಿರುವಂತಹ ನೀರನ್ನು ಮೋಡ ಬಿಸಿಲಿನಿಂದ ಆವಿ ಮಾಡಿಕೊಂಡು ಅದೇ ಮಳೆಯಾಗಿ ಸುರಿಬೇಕು. ಈ ರೀತಿ ರೀಸೈಕಲ್ ಆಗ್ತಾ ಇರಬೇಕು. ಅದನ್ನೇ ವಾಟರ್ ಸೈಕಲ್ ಅಂತ ಕರಿತೀವಿ. ಈಗ ನಾವು ಭೂಮಿ ಮೇಲೆ ಬೆಳೆಯನ್ನೇ ಬೆಳೀಲಿಲ್ಲ ಅಥವಾ ನೀರನ್ನೆಲ್ಲ ನಾವೇ ಉಪಯೋಗಿಸ್ಕೊಂಡ್ಬಿಡ್ತಿದ್ದೀವಿ ಅಂದರೆ ಆ ನೀರನ್ನು ಹೀರ್ಕೊಳ್ಳೋದಕ್ಕೆ ಸೂರ್ಯನಿಗೆ, ಮೋಡಕ್ಕೆ ನೀರೇ ಸಿಗೋದಿಲ್ಲ. ಹಂಗಾದ್ರೇನು, ಮತ್ತೆ ಭೂಮಿಯಲ್ಲೇ ನೀರಿಲ್ಲ ಅಂದರೆ ಮೋಡಕ್ಕೆ ಆವಿಯಾಗಿ ಹೋಗೋದಕ್ಕೆ ನೀರು ಸಿಗಲ್ಲ, ಮಳೆ ಬರೋದೇ ಇಲ್ಲ ಭೂಮಿಗೆ. ಈ ರೀತಿ ವಾಟರ್ ಸೈಕಲ್ಗೆ ಏನು, ಜಲಚಕ್ರಕ್ಕೆ ತೊಂದರೆ ಉಂಟಾಗಿ ಸಹ ಬರಗಾಲ ಸಂಭವಿಸುತ್ತೆ. ಓಕೆ, ಸಿ ದ ಫೋರ್ತ್ ಕ್ವಶನ್. ವಾಟ್ ಈಸ್ ಡೆಸರ್ಟಿಫಿಕೇಶನ್? ಕನ್ನಡದಲ್ಲಿ ಏನಂತಾರೆ ಡೆಸರ್ಟಿಫಿಕೇಶನನ್ನು? ಮರುಭೂಮೀಕರಣವನ್ನು ಅಥವಾ ಮರುಭೂಮೀಕರಣ ಎಂದರೇನು? ವಾಟ್ ಈಸ್ ಡೆಸರ್ಟಿಫಿಕೇಶನ್? ಸಿ ದ ಆನ್ಸರ್. ರಿಮೂವಲ್ ಆಫ್ ದ ಟಾಪ್ ಲೇಯರ್ ಆಫ್ ದ ಸಾಯಿಲ್ exposes the layer hard and rocky layers. This soil has less humus and is less fertile.
gradually the fertile and gets converted into deserts. It is called desertification. ಹಾಗಂದ್ರೆ ಏನರ್ಥ? ರಿಮೂವಲ್ ಆಫ್ ಟಾಪ್ ಲೇಯರ್ ಆಫ್ ದ ಸಾಯಿಲ್ ಎಕ್ಸ್ಪೋಸಸ್ ದ ಲೇಯರ್. ಹಾಗಂದ್ರೆ ಏನು? ಭೂಮಿಯ ಮೇಲ್ಪದರ ಅಥವಾ ಮಣ್ಣಿನ ಮೇಲ್ಪದರ ತೆಗೆದುಹಾಕುವುದರಿಂದ ಅದರಲ್ಲಿರುವಂತಹ ಗಟ್ಟಿಯಾದ ಮತ್ತು ಕಲ್ಲಿನ ಪದರಗಳು ತೆರೆದುಕೊಳ್ಳುತ್ತೆ. ಈ ರೀತಿ ಮಣ್ಣು ಕಡಿಮೆಯಾಗಿ ಅದರಲ್ಲಿರುವ ಹ್ಯೂಮಸ್ ಕಡಿಮೆಯಾಗುವುದರಿಂದ ಫಲವತ್ತತೆ ಕಡಿಮೆ ಉಂಟಾಗಿ ಮರುಭೂಮಿಗಳಾಗಿ ಪರಿವರ್ತನೆಯಾಗುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ಏನರ್ಥ ಅಂದರೆ, ನಾವು ಬೆಳೆಯನ್ನು ಬೆಳೆದ ಮೇಲೆ ಮಣ್ಣು ಫಲವತ್ತಾಗಿರೋದಿಲ್ಲ. ಆ ಫಲವತ್ತತೆಯನ್ನು ಬೆಳೆ ತಿನ್ಕೊಂಡಿರುತ್ತೆ. ಆ ಮಣ್ಣನ್ನು ನಾವು ಮತ್ತೆ ಫಲವತ್ತತೆ ಮಾಡಬೇಕು ಅಂದರೆ ನೀರು ಹಾಕಿ ಗೊಬ್ಬರ ಹಾಕಿ ಫಲವತ್ತತೆಯಾಗಿ ಮಾಡಬೇಕು ನಾವು ಮಣ್ಣನ್ನು. ಇಲ್ಲಿ ಬೆಳೆ ಬೆಳೆದಿದ್ದಾರಲ್ವ, ಇಲ್ಲಿ ಡ್ರೈ ಆಗಿದೆ. ಈ ಡ್ರೈ ಲ್ಯಾಂಡ್ಗೆ, ಇಲ್ಲಿರುವಂಥ ಡ್ರೈ ಲ್ಯಾಂಡ್ಗೆ ಮತ್ತೆ ನೀರನ್ನು ಹಾಕಿ ಗೊಬ್ಬರವನ್ನು ಹಾಕಿ ನಾವು ಫಲವತ್ತಾಗಿ ಮಾಡಬೇಕು. ಅದು ಮಾಡಲಿಲ್ಲ ಅಂದರೆ ಇದು ಕಲ್ಲುಗಳು ಮೇಲೆ, ಭೂಮಿಯ ಮೇಲ್ಪದರ, ಮಣ್ಣಿನ ಟಾಪ್ ಲೇಯರ್ ಅಂತ ಏನು ಕರಿತೀವಿ, ಭೂಮಿ ಮೇಲೆ ಮಣ್ಣಿರುತ್ತೆ ಟಾಪ್ ಲೇಯರ್ ಅಂತ, ಮಣ್ಣನ್ನು ಕೆಳಗಡೆ ಕಲ್ಲಿರುತ್ತೆ. ನಾವು ಭೂಮಿಯ ಮೇಲ್ಪದರವನ್ನು ರಕ್ಷಣೆ ಮಾಡಲಿಲ್ಲ ಅಂದರೆ ಅದು ಕೊಚ್ಚೋಗಿ, ಮಳೆ ಬಂದಾಗ ಕೊಚ್ಚೋಗಿ ಕಲ್ಲು ಕಾಣಿಸ್ಕೊಳ್ಳುತ್ತೆ ನೆಕ್ಸ್ಟ್ ಲೇಯರಲ್ಲಿ. ಆ ರೀತಿ ಆದಾಗ ನಾವು ಬೆಳೆ ಬೆಳೆಯೋದಕ್ಕೆ ಆಗೋದಿಲ್ಲ. ಸೊ ಟಾಪ್ ಲೇಯರ್ ಇದ್ದಾಗಲೇ, ಭೂಮಿಯ ಮೇಲ್ಮಣ್ಣು ಇದ್ದಾಗಲೇ ಅದಕ್ಕೆ ಗೊಬ್ಬರ ಹಾಕಿ ನೀರು ಹಾಕಿ ಫಲವತ್ತತೆಯಾಗಿ ಇಟ್ಕೋಬೇಕು. ಅದಾಗಲಿಲ್ಲ ಅಂದಾಗಲೇ ಏನು, ಮರುಭೂಮೀಕರಣ ಉಂಟಾಗೋದು. ಈ ರೀತಿ ಡ್ರೈ ಲ್ಯಾಂಡ್ ಆಗಿಬಿಡುತ್ತೆ. ಈ ರೀತಿ ಇದ್ದಿದ್ದು ಈ ರೀತಿ ಡ್ರೈ ಲ್ಯಾಂಡ್ ಆಗಿಬಿಡುತ್ತೆ. ಇದನ್ನು ಈ ಥರ ಆದಾಗಲೇ ನೀರು ಹಾಕಿ ಚೆನ್ನಾಗಿ ಗೊಬ್ಬರ ಹಾಕಿ ನಾವು ಸಂರಕ್ಷಣೆ ಮಾಡ್ಕೋಬೇಕು ಮೇಲ್ಮಣ್ಣು ಸಂರಕ್ಷಣೆ ಆಗಲಿಲ್ಲ ಅಂದರೆ ನಾವು ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್. ಡಿಫೈನ್ ವೈಲ್ಡ್ ಲೈಫ್ ಸ್ಯಾಂಚುರಿ. ವನ್ಯಜೀವಿ ಅಭಯಾರಣ್ಯವನ್ನು ವಿವರಿಸಿ ಅಥವಾ ವ್ಯಾಖ್ಯಾನಿಸಿ, ಅಥವಾ ವನ್ಯಜೀವಿ ಅಭಯಾರಣ್ಯ ಎಂದರೇನು? ಓಕೆ, see the answer. Areas where animals are protected from any disturbances to them and their habitat are called wildlife sanctuary. ಹಾಗಂದ್ರೆ ಏನರ್ಥ? ಏರಿಯಾಸ್ ವೇರ್ ಎನಿಮಲ್ಸ್ ಆರ್ ಪ್ರೊಟೆಕ್ಟೆಡ್ ಫ್ರಮ್ ಎನಿ ಡಿಸ್ಟರ್ಬೆನ್ಸಸ್, ಪ್ರಾಣಿಗಳಿಗೆ ಮತ್ತು ಅವುಗಳ ಆವಾಸ ಸ್ಥಾನಕ್ಕೆ ಯಾವುದೇ ತೊಂದರೆ ಆಗದಂತೆ ರಕ್ಷಿಸಲ್ಪಟ್ಟ ಪ್ರದೇಶವನ್ನು ನಾವು ವನ್ಯಜೀವಿ ಅಭಯಾರಣ್ಯ ಅಂತ ಕರಿತೀವಿ. ಅಥವಾ ಆರ್ ಟು ಪ್ರೊಟೆಕ್ಟ್ ಅವರ್ ಫ್ಲೋರಾ ಆ್ಯಂಡ್ ಫಾನಾ ಆ್ಯಂಡ್ ದೇರ್ ಹ್ಯಾಬಿಟಾಟ್, ಪ್ರೊಟೆಕ್ಟೆಡ್ ಏರಿಯಾಸ್ ಕಾಲ್ಡ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಅಂದರೆ ಇಲ್ಲಿ ನಾವು ಸಸ್ಯಗಳನ್ನು ಮತ್ತು ಪ್ರಾಣಿಗಳನ್ನು, ಅವುಗಳು ಇರುವಂತಹ ವಾಸಸ್ಥಾನಗಳನ್ನು ಸಂರಕ್ಷಿಸುವ ಪ್ರದೇಶಗಳನ್ನೇ ವನ್ಯಜೀವಿ ಅಭಯಾರಣ್ಯ ಅಂತ ಕರಿತೀವಿ. ಈಗ ನಾವು ಕಾಡಿನಲ್ಲಿ ಪ್ರಾಣಿಗಳಿರುತ್ತೆ, ಆ ಪ್ರಾಣಿಗಳು ಎಲ್ಲಿದೆಯೋ ಅಲ್ಲೇ ಅವುಗಳನ್ನ ಸಂರಕ್ಷಣೆ ಮಾಡಬೇಕು, ಅಂದರೆ ಪ್ರೊಟೆಕ್ಟ್ ಮಾಡಬೇಕು. ಅವುಗಳಿಗೆ ಯಾವುದೇ ತೊಂದರೆ ಆಗದೇ ಇರೋ ರೀತಿಯಲ್ಲಿ, ಮನುಷ್ಯನಿಂದ ಅಥವಾ ಯಾವುದೇ ಬೇರೆ ಪ್ರಾಣಿಗಳಿಂದ ಅವುಗಳಿಗೆ ಇರುವಂತಹ ಸ್ಥಳಗಳಲ್ಲೇ ಅವುಗಳನ್ನು ಪ್ರೊಟೆಕ್ಟ್ ಮಾಡೋದನ್ನ ವನ್ಯಜೀವಿ ಅಭಯಾರಣ್ಯ. ಅಂದರೆ ಯಾವುದೇ ಡಿಸ್ಟರ್ಬೆನ್ಸ್ ಆಗಬಾರ್ದು ಅವುಗಳಿಗೆ, ಆ ರೀತಿಯಲ್ಲಿ. ಇಲ್ಲಿ ನೋಡಿ, ಇವು ಕಾಡಿನಲ್ಲಿದೆ ಆನೆಗಳು, ಇವುಗಳಿಗೆ ಯಾವುದೇ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಾವು ಅವನ್ನ ಪ್ರೊಟೆಕ್ಟ್ ಮಾಡಬೇಕು. ಇಲ್ಲೂ ಅಷ್ಟೇ, ನ್ಯಾಷನಲ್ ಪಾರ್ಕ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್. ಈಗ ಏನಕ್ಕೆ ಪ್ರೊಟೆಕ್ಟ್ ಮಾಡಬೇಕು ಅಂದರೆ, ಮನುಷ್ಯ ಎಲ್ಲ ಜಾಗವನ್ನು ಮರ ಕಡಿದು, ಕಾಡನ್ನು ಕಡಿದು ಭೂಮಿಗೋಸ್ಕರ ಅಥವಾ ಅಲ್ಲಿರುವಂತಹ ಸಂಪತ್ತಿಗೋಸ್ಕರ ಕಡ್ಕೊಂಡು ಹೋಗ್ತಾ ಇದ್ದಾನೆ. ಅದರಿಂದ ಕಾಡಿನಲ್ಲಿರುವಂಥ ಪ್ರಾಣಿಗಳಿಗೆ ತೊಂದರೆ ಉಂಟಾಗ್ತಿದೆ. ಕಾಡಿನಲ್ಲಿರುವಂಥ ಪ್ರಾಣಿಗಳು ಕಾಡಲ್ಲೇ ಇರಬೇಕು, ಅದು ಊರಿಗೆ ಬರಲ್ಲ. ಬಂತು ಅಂದರೆ ಅದು ನಮಗೆ ತೊಂದರೆ ಆಗುತ್ತೆ. ಆ ರೀತಿ ಕಾಡನ್ನೇ ಇಷ್ಟು ಜಾಗ ಅಂತ ಸರ್ಕಾರವೇ ತಗೊಂಡು, ಇಷ್ಟು ಕಾಡು ಪ್ರಾಣಿಗಳಿಗೆ ಅಂತ ತಗೊಂಡು ಆ ಜಾಗಕ್ಕೆ ಯಾರೂ ಬರಬಾರ್ದು ಅಂತ ಸಂರಕ್ಷಣೆಯನ್ನು, ಒಂದು ಬೇಲಿಯನ್ನು ಹಾಕಿ ಬಿಡೋದನ್ನೇ ನಾವು ವನ್ಯಜೀವಿ ಅಭಯಾರಣ್ಯ ಅಂತ ಕರಿತೀವಿ. ಅದನ್ನು ಮನುಷ್ಯರು ಉಪಯೋಗಿಸುವ ಹಾಗಿಲ್ಲ. ಈ ವನ್ಯಜೀವಿ ನ್ಯಾಷನಲ್ ಪಾರ್ಕನ್ನು ಮತ್ತು ವೈಲ್ಡ್ ಲೈಫ್ ಸ್ಯಾಂಚುರಿಗಳನ್ನ ಮನುಷ್ಯನ ಉಪಯೋಗಕ್ಕೆ ಬಳಸುವ ಹಾಗಿಲ್ಲ. ಈ ರೀತಿ ಪ್ರೊಟೆಕ್ಟ್ ಮಾಡೋದನ್ನು ವನ್ಯಜೀವಿ ಅಭಯಾರಣ್ಯಗಳು ಅಂತ ಕರಿತೀವಿ. ಓಕೆ, see the next question. Define national park. ರಾಷ್ಟ್ರೀಯ ಉದ್ಯಾನವನ ಎಂದರೇನು ಅಥವಾ ರಾಷ್ಟ್ರೀಯ ಉದ್ಯಾನವನವನ್ನು ವ್ಯಾಖ್ಯಾನಿಸಿ. See the answer.
areas reserved for wildlife where they are freely use the habitats and natural resources. ಹಾಗಂದ್ರೆ ಏನರ್ಥ, ವನ್ಯಜೀವಿಗಳಿಗೆ ಮೀಸಲಾದ ಪ್ರದೇಶಗಳು ಮತ್ತು ಅವು ಅಲ್ಲಿ ಆವಾಸ ಸ್ಥಾನಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಮುಕ್ತವಾಗಿ ಬಳಸಬಹುದಾದಂಥ ಒಂದು ಜಾಗವನ್ನು ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಕರಿತೀವಿ. ನ್ಯಾಷನಲ್ ಪಾರ್ಕ್ ಅಂದರೆ ಒಂದು ನೇಷನ್ಗೆ, ದೇಶಕ್ಕೆ ಒಂದು ಜಾಗ, ಪ್ರಾಣಿಗಳಿಗಾಗಿಯೇ ಇರುವಂತಹ ಒಂದು ಜಾಗ ನ್ಯಾಷನಲ್ ಪಾರ್ಕ್. ಅಲ್ಲಿ ಆ ಕಾಡಿನಲ್ಲಿ ಏನು ಆ ಪ್ರಾಣಿಗಳು, ಪಕ್ಷಿಗಳು, ಜೀವಿಗಳು, ಆ ಕಾಡಿನಲ್ಲಿರುವಂತಹ ಜೀವಿಗಳು ಸ್ವಚ್ಛಂದವಾಗಿ ಫ್ರೀಯಾಗಿ ದೇ ಕ್ಯಾನ್ ಫ್ರೀಲಿ ಯೂಸ್ ದ ಹ್ಯಾಬಿಟಾಟ್ಸ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಅಲ್ಲಿರುವಂತಹ ಸಂಪನ್ಮೂಲಗಳನ್ನು ಅಲ್ಲಿರುವಂತಹ ಪ್ರಾಣಿಗಳು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಬಳಸುವಂತಹ ಒಂದು ಫೆಸಿಲಿಟಿ ಇರುತ್ತೆ ಆ ಪ್ರಾಣಿಗಳಿಗೆ. ಅದನ್ನೇ ನಾವು ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ, ರಾಷ್ಟ್ರೀಯ ಉದ್ಯಾನವನಗಳು ಅಂತ. ಅಲ್ಲಿ ಮನುಷ್ಯರು ಹೋಗಿ ಯಾವುದೇ ನಿರ್ಬಂಧವನ್ನು ಹೇರುವ ಹಾಗಿಲ್ಲ. ಪ್ರಾಣಿಗಳು ಆ ಪ್ರಾಣಿಗಳ ಇಚ್ಛೆ ಬಂದಂತೆ ಇರ್ಬೋದು. ಓಕೆ, ಸಿ ದ 7th ಕ್ವೆಶ್ಚನ್. ವಾಟ್ ಈಸ್ ಬಯೋಸ್ಪಿಯರ್ ರಿಸರ್ವ್? ನಾನಿಲ್ಲಿ ಪ್ರತಿಯೊಂದಕ್ಕೂ ಪಿಕ್ಚರ್ಸನ್ನು ಹಾಕಿದ್ದೀನಿ, ನಿಮಗೊಂದು ಐಡಿಯಾ ಬರಲಿ, ಗೊತ್ತಾಗಲಿ ಮತ್ತು ಈಸಿಯಾಗಿ ಅರ್ಥ ಆಗಲಿ ಅಂತ ಅಬ್ಸರ್ವ್ ಮಾಡಿ. ವಾಟ್ ಈಸ್ ಬಯೋಸ್ಪಿಯರ್ ರಿಸರ್ವ್ ಅಂದರೆ ಮೀಸಲು ಜೀವಗೋಳ ಪ್ರದೇಶ ಎಂದರೇನು, ಅಥವಾ ಮೀಸಲು ಪ್ರದೇಶ, ಜೀವಿಗೋಳದ ಮೀಸಲು ಪ್ರದೇಶ ಎಂದರೇನು? ಬಯೋಸ್ಪಿಯರ್ ರಿಸರ್ವ್. ಸಿ ದ ಆನ್ಸರ್. ಲಾರ್ಜ್ ಏರಿಯಾಸ್ ಆಫ್ ಪ್ರೊಟೆಕ್ಟೆಡ್ ಲ್ಯಾಂಡ್ ಫಾರ್ ಕನ್ಸರ್ವೇಷನ್ ಆಫ್ ವೈಲ್ಡ್ ಲೈಫ್, plant and animals resources and traditional life of the tribals living in the area. ಹಾಗಂದ್ರೆ ವನ್ಯಜೀವಿಗಳು, ಸಸ್ಯಗಳು ಮತ್ತು ಪ್ರಾಣಿ ಸಂಪನ್ಮೂಲಗಳು ಆ ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದವರ ಸಾಂಪ್ರದಾಯಿಕ ಜೀವನದ ಸಂರಕ್ಷಣೆಗಾಗಿ ಸುರಕ್ಷಿತ ಭೂಮಿಯನ್ನು ಮಾಡಿರುವಂತಹ ಒಂದು ದೊಡ್ಡ ಪ್ರದೇಶವನ್ನೇ ಮೀಸಲು ಜೀವಗೋಳ ಪ್ರದೇಶ ಅಂತ ಕರಿತೀವಿ. ಇಲ್ಲಿ ಯುನೆಸ್ಕೋ ಎಕ್ಸ್ಪ್ಯಾಂಡ್ಸ್ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್. ನಾವು ಇಷ್ಟೋ ತನಕ ಏನು ನೋಡಿದ್ವಿ? ಪ್ರಾಣಿಗಳು, ಪಕ್ಷಿಗಳು ಕಾಡಿನಲ್ಲಿರ್ತವೆ, ಅವುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಅಂತಲೇ ನ್ಯಾಷನಲ್ ಪಾರ್ಕ್ ಇದೆ, ಮತ್ತು ವನ್ಯಜೀವಿ ಸಂರಕ್ಷಣಾ ತಾಣಗಳಿದೆ ಅಂತ ಹೇಳಿದ್ವಿ. ಅದೇ ಥರ ಆ ಕಾಡಿನಲ್ಲಿ ಕಾಡು ಜನರಿರ್ತಾರೆ, ಟ್ರೈಬಲ್ ಪೀಪಲ್ಸ್ ಅಂದರೆ ಬುಡಕಟ್ಟು ಜನಾಂಗದವರು ಇರ್ತಾರೆ. ಅವರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಸಹ ಒಂದು ಯುನೆಸ್ಕೋ ಸಂಸ್ಥೆ ಒಂದು ಕಾರ್ಯವನ್ನು ಏರ್ಪಡಿಸಿದೆ. ಅದು ಯಾವುದಂದರೆ ಬಯೋಸ್ಪಿಯರ್ ರಿಸರ್ವ್. ಜೀವಿಗಳು, ಪ್ರಾಣಿಗಳ ಜೊತೆಗೆ ಜೀವಿಗಳು ಸಹ, ಅಲ್ಲಿರುವಂತಹ ಬುಡಕಟ್ಟು ಜನಾಂಗದವರು ಸಹ ಯಾವುದೇ ತೊಂದರೆ ಇಲ್ಲದೆ ಕಾಡಲ್ಲಿ ಬದುಕ್ಬೋದು, ಅಲ್ಲಿರುವಂಥ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೋಬೋದು, ಅವುಗಳನ್ನು ನಾವು ಅಡ್ಡಿಪಡಿಸೋ ಹಾಗಿಲ್ಲ. ಅಂತಹ ಪ್ರದೇಶಗಳು ಸಹ ಇದೆ ಕಾಡಲ್ಲಿ, ಅದನ್ನೇ ನಾವು ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತೀವಿ. ಓಕೆ, ಸಿ ದ ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಈಸ್ ಫ್ಲೋರಾ? ಇಲ್ಲಿ ನೀವು ತಿಳ್ಕೋಬೇಕು, ಫ್ಲೋರಾ ಅಂದರೆ ಪ್ಲಾಂಟ್ಸ್. ವೈಜ್ಞಾನಿಕ ಭಾಷೆಯಲ್ಲಿ ಇದನ್ನು ಫ್ಲೋರಾ ಸಸ್ಯವರ್ಗ. ಭೂಮಿ ಮೇಲೆ 2 ವರ್ಗಗಳು, ಒಂದು ಸಸ್ಯವರ್ಗ, 3 ವರ್ಗ: ಸಸ್ಯವರ್ಗ, ಪ್ರಾಣಿವರ್ಗ, ಮಾನವ ವರ್ಗ. ಅದರಲ್ಲಿ ಸಸ್ಯವರ್ಗನ ಫ್ಲೋರಾ, ಪ್ರಾಣಿವರ್ಗನ ಫಾನಾ, ಮನುಷ್ಯವರ್ಗನ ಹ್ಯೂಮನ್ ಬೀಯಿಂಗ್ಸ್ ಅಂತ ಕರಿತೀವಿ. ಓಕೆ, ಅಥವಾ ಹ್ಯೂಮನ್ಸ್. ಇಲ್ಲಿ ಫ್ಲೋರಾ ಅಂದರೆ ಸಸ್ಯವರ್ಗ. ಕನ್ನಡದಲ್ಲಿ ಸಸ್ಯವರ್ಗ ಎಂದರೇನು? ಸಿ ದ ಆನ್ಸರ್. Flora refers to all the plant life found in specific area or a region including trees, shrubs, grasses are called flora. ಹಾಗಂದ್ರೆ ಸಸ್ಯವರ್ಗ ಅಂದರೆ ಅದೊಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವಂತಹ ಎಲ್ಲ ಸಸ್ಯ ಜೀವಿಗಳನ್ನು ಸೂಚಿಸುತ್ತದೆ. ಯಾವುದ್ಯಾವುದು ಅವುಗಳು ಯಾವುವೆಂದರೆ ಮರಗಳು ಇರ್ಬೋದು, ಪೊದೆಗಳಿರ್ಬೋದು, ಹುಲ್ಲು ಇರ್ಬೋದು, ಗಿಡಗಳಿರ್ಬೋದು. ಇವೆಲ್ಲವನ್ನ ಸೇರಿಸಿ ನಾವು ಫ್ಲೋರಾ ಅಂತ ಕರಿತೀವಿ. ಭೂಮಿ ಮೇಲೆ ಏನೇನು ಅದು ಚಿಕ್ಕದು, ಟ್ರೀಸ್ ಮರ, ಶರ್ಬ್ಸ್ ಪೊದೆಗಳು,
ಗ್ರಾಸಸ್ ಅಂದರೆ ಹುಲ್ಲು, ಸಣ್ಣ ಹಸಿರು ಗಿಡದ ಜಾತಿಗೆ ಸೇರಿರುವಂತಹ ಎಲ್ಲವನ್ನ ನಾವು, ಸಸ್ಯದ ಜಾತಿಗೆ ಸೇರಿರುವಂತಹ ಎಲ್ಲ ಹುಲ್ಲುಗಳು, ಮರಗಳು, ಗಿಡಗಳು ಎಲ್ಲವನ್ನ ನಾವು ಫ್ಲೋರಾ ಅಂತ ಕರಿತೀವಿ. ಓಕೆ, ಇಲ್ಲಿದೆ ನೋಡಿ ಎಕ್ಸಾಂಪಲ್, ಫ್ಲೋರಾ ಇನ್ ಜಮ್ಮು ಕಾಶ್ಮೀರ್ ಅಂತ ಇದೆ. ಎಲ್ಲ ಕಡೆ ಇರುತ್ತೆ. ಇದೆಲ್ಲ ಹೂವಿನ ಗಿಡಗಳು. ಇಲ್ಲೂ ಅಷ್ಟೇ ಹೂವು, ಸಸ್ಯವರ್ಗಕ್ಕೆ ಸೇರಿರುವಂಥ ಎಲ್ಲ ಗಿಡಗಳನ್ನು, ಸಸ್ಯಗಳನ್ನು ನಾವು ಫ್ಲೋರಾ ಅಂತ ಕರಿತೀವಿ. ಸಿ ದ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಫಾನಾ? ಆಗಲೇ ಹೇಳಿದಾಗೆ ಫ್ಲೋರಾ ಅಂದರೆ ಸಸ್ಯವರ್ಗ, ಫಾನಾ ಅಂದರೆ ಪ್ರಾಣಿವರ್ಗ. ಪ್ರಾಣಿವರ್ಗ ಎಂದರೇನು? ಸಿ ದ ಆನ್ಸರ್, ಫಾನಾ refers to all the animal life in a specific area or a region. It is term for all the animal species like mammals, birds, reptiles and insects are called fauna. ಹಾಗಂದ್ರೆ ಏನರ್ಥ? ಫಾನಾ ಅಂದರೆ ಪ್ರಾಣಿಗಳು. ಇಲ್ಲಿ ಬೋಲ್ಡ್ ಲೆಟರಲ್ಲಿ ಹಾಕಿರ್ತೀನಿ. ಪ್ರಾಣಿ ವರ್ಗವನ್ನು ಫ್ಲೋರಾ, ಸಸ್ಯವರ್ಗವನ್ನು ಫಾನಾ. ಓಕೆ, ಇಲ್ಲೂ ಅಷ್ಟೇ ಫಾನಾ ರೆಫರ್ಸ್ ಟು ಆಲ್ ದ ಅನಿಮಲ್ಸ್. ಪ್ರಾಣಿ ವರ್ಗ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವಂತಹ ಮತ್ತು ಅಲ್ಲಿ ವಾಸಿಸುವಂತಹ ಎಲ್ಲ ಪ್ರಾಣಿ ವರ್ಗಗಳನ್ನು ನಾವು ಪ್ರಾಣಿವರ್ಗ. ಯಾವ್ಯಾವುದದು? ಲೈಕ್ ದ ಸ್ಪೀಸೀಸ್ ಲೈಕ್ ಮ್ಯಾಮಲ್ಸ್. ಮ್ಯಾಮಲ್ಸ್ ಅಂದರೆ ಯಾವುದಿಲ್ಲಿ? ಸಸ್ತನಿಗಳು. ಬರ್ಡ್ಸ್ ಪಕ್ಷಿಗಳು, ರೆಪ್ಟೈಲ್ಸ್ ಸರೀಸೃಪಗಳು, ಆ್ಯಂಡ್ ಇನ್ಸೆಕ್ಟ್ಸ್ ಕೀಟಹಾರಿಗಳು. ಇವೆಲ್ಲವನ್ನು ನಾವು ಪ್ರಾಣಿ ವರ್ಗಕ್ಕೆ ಸೇರಿಸ್ತೀವಿ. ಪ್ರಾಣಿಗಳು ಅಂತ ಯಾವ್ಯಾವುದಿದೆ ಭೂಮಿ ಮೇಲೆ ಅವೆಲ್ಲವೂ ಸಹ ಫಾನಾ ಗುಂಪಿಗೆ ಸೇರುತ್ತೆ, ಎನಿಮಲ್ಸ್. ಸಿ ಫ್ಲೋರಾ ಆ್ಯಂಡ್ ಫಾನಾ. ಫ್ಲೋರಾ ಅಂದರೆ ಸಸ್ಯಗಳು ಇಲ್ಲಿ ಇರೋದು, ಇದು ಫಾನಾ ಅಂದರೆ ಪ್ರಾಣಿಗಳು. ಇವು 3 ಪ್ರಾಣಿ, ಇವು 3 ಸಸ್ಯ. ಇಲ್ಲೂ ಅಷ್ಟೇ ಫ್ಲೋರಾ ವರ್ಸಸ್ ಫಾನಾ. ಫ್ಲೋರಾ ಅಂದರೆ ಸಸ್ಯ, ಫಾನಾ ಅಂದರೆ ಪ್ರಾಣಿ. ಓಕೆ, ಸಿ ದ ಲಾಸ್ಟ್ ಕ್ವಶನ್ ಐ ಥಿಂಕ್. ವಾಟ್ ಈಸ್ ಎಂಡಮಿಕ್ ಸ್ಪೀಸೀಸ್? ಗಿವ್ ಎಕ್ಸಾಂಪಲ್. ಎಂಡಮಿಕ್ ಸ್ಪೀಸೀಸ್ ಅಂದರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಸ್ಥಳೀಯ ಪ್ರಭೇದಗಳು ಎಂದರೇನು? ಉದಾಹರಣೆ ಕೊಡಿ. ಎಂಡಮಿಕ್ ಸ್ಥಳೀಯ ಪ್ರಭೇದಗಳು. ಲೋಕಲ್, ಸ್ಥಳೀಯ ಅಂದರೆ ಆ ಸ್ಥಳದಲ್ಲಿ ಸಿಗುವಂತಹ ಜೀವಿಗಳು, ವಸ್ತುಗಳು, ಅದನ್ನು ಎಂಡಮಿಕ್ ಸ್ಪೀಸೀಸ್, ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ. ಓಕೆ, ನಮ್ಮ ದೇಶದಲ್ಲಿ ಆನೆ ಒಂಥರ ಇರುತ್ತೆ, ಆಫ್ರಿಕಾದಲ್ಲೇ ಬೇರೆ ಥರ ಇರುತ್ತೆ. ನಮ್ಮ ದೇಶದಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳು ಬೇರೆ ರೀತಿ ಇರುತ್ತೆ, ಹೊರ ದೇಶದಲ್ಲಿ ಸಿಗುವಂಥ ಆಹಾರ ಪದಾರ್ಥಗಳು ಬೇರೆ ರೀತಿ ಇರುತ್ತೆ. ಅದೇ ಥರ ಅವುಗಳನ್ನು ಸ್ಥಳೀಯ. ಅದೇ ಥರ ನಮ್ಮ ದೇಶದಲ್ಲೂ ಸಹ ನಮ್ಮ ನಾವಿರುವಂತಹ ಸ್ಥಳದಲ್ಲಿ ಸಿಗುವಂಥದ್ದು, ಈಗ ನಮ್ಮ ಇಂಡಿಯಾದಲ್ಲೇ ನಾವು ಆ್ಯಪಲ್ ಬೆಳೆಯೋದಕ್ಕಾಗಲ್ಲ, ಜಮ್ಮು ಕಾಶ್ಮೀರದಲ್ಲಿ ಆ್ಯಪಲ್ ಬೆಳೀತಾರೆ, ಅಲ್ಲಿ ರಾಗಿ ಬೆಳೆಯೋಕ್ಕಾಗಲ್ಲ, ನಾವಿಲ್ಲಿ ರಾಗಿ ಬೆಳಿಬೋದು. ಆ ಥರ ಆಯಾ ಸ್ಥಳದಲ್ಲಿ ಸಿಗುವಂತಹ ವಸ್ತುಗಳು, ಜೀವಿಗಳನ್ನು ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ ಜನರಲ್ ಆಗಿ. ಸಿ ದ ಆನ್ಸರ್, ಎಂಡಮಿಕ್ ಸ್ಪೀಸೀಸ್ ಆರ್ ದೋಸ್ ಸ್ಪೀಸೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ವಿಚ್ ಆರ್ ಫೌಂಡ್ ಎಕ್ಸ್ಕ್ಲೂಸಿವ್ಲಿ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ದೇ ಆರ್ ನಾಟ್ ನ್ಯಾಚುರಲಿ ಫೌಂಡ್ ಎನಿವೇರ್ ಎಲ್ಸ್. ಆರ್ ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಅನಿಮಲ್ಸ್ ಆರ್ ಎ ಕಂಟ್ರಿ ಆರ್ ಕಾಲ್ಡ್ ಎಂಡಮಿಕ್ ಸ್ಪೀಸೀಸ್. ನಾನೇನು ಹೇಳಿದೆ ಅದೇನೆ. ಅಂದರೆ ಎಂಡಮಿಕ್ ಸ್ಪೀಸೀಸ್ ಆರ್ ದೋಸ್ ಸ್ಪೀಸೀಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಸ್ಥಳೀಯ ಪ್ರಭೇದಗಳು ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರವೇ ಕಂಡುಬರುವಂತಹ ಸಸ್ಯಗಳು ಮತ್ತು ಪ್ರಾಣಿ ಜಾತಿಗಳನ್ನು ಸ್ಥಳೀಯ ಪ್ರಭೇದಗಳು ಅಂತೀವಿ. ಅವು ನೈಸರ್ಗಿಕವಾಗಿ ಬೇರೆಲ್ಲಿಯೂ ಕಂಡುಬರುವುದಿಲ್ಲ. ಇದು ನ್ಯಾಚುರಲ್ ಆಗೇ ಆಯಾ ಪ್ರದೇಶದಲ್ಲಿ ಸಿಗುವಂತಹ ಸಸ್ಯಗಳಿರ್ಬೋದು ಅಥವಾ ಪ್ರಾಣಿಗಳಿರ್ಬೋದು. ಆದರೆ ನ್ಯಾಚುರಲ್ ಆಗಿ ಅವು ಅಂದರೆ ನೈಸರ್ಗಿಕವಾಗಿ ಬೇರೆ ಕಡೆ ಕಂಡುಬರಲ್ಲ. ನಾವು ಮಾನವ ಬೇಕಾದರೆ ಆರ್ಟಿಫಿಷಿಯಲ್ ಆಗಿ ನಿಲ್ಲಿಸ್ಬೋದು, ಇಲ್ಲೂ ಆ್ಯಪಲ್ ಸಿಗುತ್ತೆ ಅಂತ ಅಷ್ಟೇ, ಅಲ್ಲಿಂದ ತಂದು ಇಲ್ಲಿ ಮಾರ್ಬೋದು, ಬಿಟ್ಟರೆ ಇಲ್ಲೇ ನಾವು ಬೆಳೆಯೋದಕ್ಕಾಗಲ್ಲ. ಅದೇ ಥರ ಪರ್ಟಿಕ್ಯುಲರ್ ಟೈಪ್ ಆಫ್ ಅನಿಮಲ್ಸ್ ಆರ್ ಎ ಕಂಟ್ರಿ. ಇದು ಅಷ್ಟೇ, ನಾನು ಹೇಳಿದಾಗೆ ಆ ನಿರ್ದಿಷ್ಟ ಪ್ರದೇಶದ ಪ್ರಾಣಿಯಾಗಿರುತ್ತೆ ಅಥವಾ ಆ ನಿರ್ದಿಷ್ಟ ಪ್ರದೇಶದ ದೇಶದಲ್ಲಿ ಮಾತ್ರ ಸಿಗುವಂತಹ ವಸ್ತುಗಳು.
ಅವುಗಳನ್ನು ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ನೋಡಿ, ರಿಂಗ್ ಟೈಲ್ಡ್ ಲೆಮ್ಯೂರ್, ಬಾಬರ್ ಮರಗಳು. ಅದೇ ಥರ ಕೋಲಾ, ಅವೈನ್ ಹನಿ ಕ್ರೀಪರ್ಸ್, ತಸ್ಮೇನಿಯನ್ ಡೆವಿಲ್, ಸಾಗರ ಪ್ರಶಂಸೆ. ಅದೇ ಥರ ಸ್ನೋ ಲೆಪಾರ್ಡ್, ಆಮೇಲೆ ಟರ್ಟಾಯ್ಸ್, ಗ್ಯಾಲ್ಗೇನಿಯಸ್ ಸಬ್ ಟರ್ಟಾಯ್ಸ್, ಗ್ಯಾಲ್ಗೋಸ್ ಟರ್ಟಾಯ್ಸ್. ಇವೆಲ್ಲವೂ ನಿರ್ದಿಷ್ಟ ಪ್ರದೇಶದಲ್ಲಿ ಸಿಗೋದು. ಆಯಾ ಪ್ರದೇಶಗಳನ್ನು ಮೆನ್ಷನ್ ಮಾಡಿಲ್ಲ ಇಲ್ಲಿ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸ್ನೋ ಲೆಪಾರ್ಡ್, ಇದು ಹಿಮ ಪ್ರದೇಶದಲ್ಲಿ ಕಂಡುಬರುವಂತಹ ಚಿರತೆ, ಹಿಮ ಚಿರತೆ ಅಂತ ಕರಿತೀವಿ. ಇದನ್ನು ಕಾಡಿನಲ್ಲಿ ಕಂಡು ಬರೋದಿಲ್ಲ. ಓಕೆ, ಅದೇ ಥರ ಈ ಥರ ಬ್ಯಾಂಬೂ ಟ್ರೀ ಥರ ಇದೆ. ಇದು ಕಾಡಿನಲ್ಲಿ, ನಿರ್ದಿಷ್ಟ ಕಾಡಿನಲ್ಲಿ ಕಂಡುಬರುವಂಥದ್ದು, ಅಥವಾ ನಿರ್ದಿಷ್ಟ ದೇಶದಲ್ಲಿ ಕಂಡುಬರುವಂಥದ್ದು ಇವೆಲ್ಲ. ಅದೇ ರೀತಿಯಲ್ಲಿ ಕೋಲಾ, ಇದು ಅಷ್ಟೆ. ಇವೆಲ್ಲ ನಿರ್ದಿಷ್ಟ ದೇಶದಲ್ಲಿ, ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಅದಕ್ಕೆ ಕೆಲವೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ನೇರ ಮತ್ತು ಸುಲಭ ಪ್ರಶ್ನೆಗಳನ್ನು ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ತೆಗೆದಿರುವಂಥದ್ದು. ಸೊ ಆದಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ, ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ಕ್ವಶನ್ ಇದ್ದರೂ ನೀವು ಇನ್ನೂ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು, ನಾನು ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ. ಓಕೆ, ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದೇ ಚಾಪ್ಟ್ರಿಂದ ಪಾರ್ಟ್ 2, ಇದರಲ್ಲಿ ತುಂಬ ಕ್ವಶನ್ಸ್ ತೆಗೆದಿದ್ದೀನಿ ಟೆಕ್ಸ್ಟ್ ಬುಕ್ ಒಳಗಿಂದ. ಸೊ ಪಾರ್ಟ್ 2 ಸೆಕ್ಷನ್ ಡೈರೆಕ್ಟ್ ಮತ್ತು ಈಸಿ ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.